ಒಂದೇ ಮ್ಯಾಚು ಕಣೋ ಏನು ಕ್ಷೇತ್ರದಲ್ಲಿ ಕಳೆದ ಮೂರು ದಿನಗಳಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಅದು ಯಶಸ್ವಿಯಾಗಿ ತನ್ನ ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಕೊನೆಯ ಹಂತದಲ್ಲಿ ಏನು SIR ಇಂದ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಭಾಗವಹಿಸಿ ಕಳೆದ 1.5 ತಿಂಗಳಿಂದ ಒಂದು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದು ಒಂದಷ್ಟು ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಎಲ್ಲ ಮುಖಂಡರುಗಳು ಭಾಗವಹಿಸಿದ್ದಾರೆ. ಶಾಸಕರಾದಿಯಾಗಿ ಎಲ್ಲ ಹಂತದ ಕಾರ್ಯಕರ್ತರು ಮುಖಂಡರುಗಳು ಭಾಗವಹಿಸಿರೋದ್ರಿಂದ ಹೊಸತನ ಆಯಿತು. ಇತ್ತೀಚಿನ ದಿನಗಳಲ್ಲಿ ಕಳೆದ 6.5 ವರ್ಷಗಳಲ್ಲಿ ಈ ಬಾರಿ ಕ್ರಿಕೆಟ್ ಪಂದ್ಯಾವಳಿನ ಆಯೋಜನೆ ಮಾಡಿದರೆ ಯಶಸ್ವಿಯಾಗಿದೆ. ಇದೇ ರೀತಿ ಮುಂದುವರಿತಾ ಮುಂದಿನ ದಿನಗಳಲ್ಲಿ ಕೂಡ ಇದು ಆಯೋಜನೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಈಗಾಗಲೇ ಯುವ ಮೋರ್ಚಾ ಮತ್ತೆ ಪೇರೆಂಟ್ಸ್ ಬಾಡಿ ಎರಡೂ ತಂಡ ಇಲ್ಲಿ ಆಡ್ತಿದೆ ಸರ್, ಏನು ಹೇಳ್ತೀರಾ? ಯುವ ಮೋರ್ಚಾ ವತಿಯಿಂದನೇ ಇದು ಆಯೋಜನೆ ಮಾಡಿದಂಥದ್ದು. ನಂತರ ಅದನ್ನು ಒಂದಷ್ಟು ಮಾರ್ಪಾಡು ಮಾಡ್ಕೊಂಡು ಪೇರೆಂಟ್ ಬಾಡಿ ಕೂಡ ಇನ್ವಾಲ್ವ್ ಆಗಿ ಎಲ್ಲರೂ ಒಟ್ಟಾಗಿ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗಿದೆ. ಹೇಮಲತಾ ಗೋಪಾಲಯ್ಯನವರು ಅವರು ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕು, ಕ್ರೀಡಾ ಪ್ರೇಮಿಗಳಿಗೆ ಅವಕಾಶ ಈ ಕಪ್ನ ಆಯೋಜನೆ ಮಾಡಿ ಇಲ್ಲ, ಈ ಕಪ್ಪನ್ನ ಆಯೋಜನೆ ಮಾಡೋ ಡಾಕ್ಟರ್ ಮಂಜುನಾಥ್ ಅವರ ಒಂದು ಕಾನ್ಸೆಪ್ಟ್ ಇದು. ಹಿಂದೆ ಮಹಿಳಾ ಮೋರ್ಚಾದ ವತಿಯಿಂದ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಕ್ರೀಡೆಗಳಲ್ಲೇ ಇವು ಯಾರು ವುಮೆನ್ಸ್ ನಮ್ಮ ಮಹಿಳೆಯರು ಈ ಒಂದು ಇದು ಮಾಡ್ತಾಯಿದ್ರು. ಈ ಸರಿ ಪುರುಷರು ಕೂಡ ಒಂದು ಆಯೋಜನೆ ಮಾಡಿ ಅನುಕೂಲ ಮಾಡಿಕೊಟ್ಟಂತಾಗಿದೆ. ಇವತ್ತು ಎಲ್ಲ ಕ್ವಾಲಿಫೈಯರ್ ಮ್ಯಾಚ್ಗಳು ನಡೀತಾ ಇದೆ. ಬೆಳಗ್ಗೆಯಿಂದ ಪ್ರತಿಯೊಂದು ಪಂದ್ಯ ಕೂಡ ತುಂಬ ಹೋರಾಟದಿಂದ ಕೂಡಿದೆ. ಯುವ ಮೋರ್ಚಾದ ಪಂದ್ಯಗಳಂತೂ ತುಂಬ ರೋಚಕವಾಗಿತ್ತು. ಇದೇ ರೀತಿ ಇನ್ನೂ ಹೆಚ್ಚಿನ ಟೂರ್ನಮೆಂಟ್ಗಳು ನಡೀಲಿ. ಇದರಿಂದ ಒಂದು ನಮ್ಮ ಸಾಂಘಿಕ ಮನೋಭಾವ ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಖಂಡಿತವಾಗಿ ಕ್ರಿಕೆಟ್ ಒಂದೇ ಕ್ರೀಡೆ ಅಲ್ಲ, ಇನ್ನು ಕಬಡ್ಡಿ ಇದೆ, ವಾಲಿಬಾಲ್ ಇದೆ, ಮತ್ತು ಮಹಿಳೆಯರಿಗೆ ಥ್ರೋ ಬಾಲ್ ಮಾಡ್ಬೋದು. ಇನ್ನು ಹೆಚ್ಚಿನ ಒಂದು ಬೇರೆ ಬೇರೆ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡೋದು ತುಂಬ ಒಳ್ಳೆಯದು. ಯುವ ಮೋರ್ಚಾ ವತಿಯಿಂದ ಈಗ ಮೊದಲನೇ ಬಾರಿಗೆ ಇದನ್ನು ಆಯೋಜನೆ ಮಾಡಿದ್ದಾರೆ. ಖಂಡಿತವಾಗಿ ಡಾಕ್ಟರ್ ಮಂಜುನಾಥ್ ಅವರ ಒಂದು ದೂರದೃಷ್ಟಿಯಿಂದ ಒಳ್ಳೆಯ ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಟೂರ್ನಮೆಂಟ್ಗಳಾಗೋದ್ರಿಂದ ಏನಾಗುತ್ತೆ, ನಮ್ಮ ಯುವಕರಿಗೆ ಒಂದು ಕ್ರೀಡೆಯ ಒಂದು ಏನು ಒಂದು ಕಾಂಪಿಟೇಟಿವ್ ಸ್ಪೋರ್ಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಅದರಿಂದ ಒಂದು ತಂಡದ ಮನೋಭಾವ ಕೂಡ, ಮನೋಸ್ಥೈರ್ಯ ಕೂಡ ಹೆಚ್ಚುತ್ತೆ ಎಲ್ರಿಗೂ.